ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಪಾಸ್ತಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪಾಸ್ತಾ ಅಂದರೆ ಬರೀ ಸಾಸ್ ಹಾಕಿ ಆ ಥರದ್ದೇನು ಪಾಸ್ತಾ ಅಲ್ಲ, ಪಾಸ್ತಾ ಉಪ್ಪಿಟ್ಟು, ಎಸ್ಪೆಷಲಿ ಪಾಸ್ತಾ ಉಪ್ಪಿಟ್ಟು. ಏನಂದರೆ ಈಗ ವೆರೈಟಿ ಆಫ್ ಪಾಸ್ತಾ ಸಿಗುತ್ತೆ, ಡಿಫ್ರೆಂಟ್ ಶೇಪಲ್ಲಿ ಸಿಗುತ್ತೆ. ಅದೇ ಶೇಪಿಂದ ತೊಗೊಂಡು ಡಿಫ್ರೆಂಟ್ ಶೇಪು ನಾನು ಆರ್ಗ್ಯಾನಿಕ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಪಾಸ್ತಾ ಒಂದು ಬೌಲಲ್ಲಿ ಪಾಸ್ತಾ ಹಾಕ್ಕೊಂಡು ಡಿಫ್ರೆಂಟ್ ಡಿಸೈನ್. ನಮ್ಮ ಮಕ್ಕಳಿಗೆ ತುಂಬ ಡಿಸೈನ್ಸ್ ಅಂದರೆ ಇಷ್ಟ ಆಗುತ್ತೆ, ಸಣ್ಣ ಮಕ್ಕಳಿಗೆ. ಮಾರ್ಗಿ ಸಾಸು ಆ ಥರ ಎಲ್ಲ ಇಷ್ಟ ಆಗಲ್ಲ ನನ್ನ ಮಕ್ಕಳಿಗೆ. ವೆರೈಟಿ ಡಿಸೈನ್ಸ್ ಇರುತ್ತೆ, ನೂಡಲ್ಸ್ ಥರ ಬರುತ್ತೆ. ಹಿಂಗೆ ಬೇಕಾದರೂ ಹಾಕ್ಬೋದು, ಬಟ್ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟು, ಹಾಗೆ ನೀರು ತಗೋಬೇಕು. ಇನ್ನೂ ಸ್ವಲ್ಪ ಉಪ್ಪು ಬೇಕಾದರೆ ನನಗೇನೋ ಬೇಕು ಅನ್ನಿಸುತ್ತೆ, ಸ್ವಲ್ಪ ಹಾಕಿದ್ದೀನಿ ಉಪ್ಪು. ಇನ್ನೂ ಸ್ವಲ್ಪ ನೀರು ಅನ್ನಿಸ್ತದೆ. ಸ್ವಲ್ಪ ಮೀಡಿಯಮ್ ಹೈಯಲ್ಲಿ ಇಟ್ಟು ಸ್ವಲ್ಪ ಹಾಗೆ ನೋಡಿ ಹೆಂಗೆ ಕಾಣ್ತಾ ಇದೆ. ಅದು ಈಗ ಹೀಗೆ ಹಾರ್ಡ್ ಇದೆ, ಇನ್ನೂ ಸ್ವಲ್ಪ ಸಾಫ್ಟ್ ಆಗುವಷ್ಟು ಮಾಡಬೇಕು. ಈ ಥರ ಕುದಿ ಬರಬೇಕು. ಮತ್ತು ಈ ಥರ ವೈಟ್ ನಿಮಗೇನಾದರೂ ಸ್ಟಾರ್ಚದು ಬೇಕಂದರೆ ಹೀಗೆ ತೆಗೆದು ಹಾಕೋಬೋದು, ತೆಗಿಬೋದು. ನೋಡಿ ಎಷ್ಟು ಪಾಸ್ತಾ ಹೆಂಗೆ ಎಷ್ಟು ಕ್ವಾಂಟಿಟಿ ಆಗ್ತಾಯಿದೆ. ಇಲ್ಲಿ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಉಪ್ಪಿಟ್ಟಿಗೆ, ಪಾಸ್ತಾ ಉಪ್ಪಿಟ್ಟು. ಎಲ್ಲ ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆಕಾದ್ಮೇಲೆ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಸಾಮಾನು. ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಯಾವುದಾದ್ರೂ ತೊಗೋಬೋದು. ನಾನು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಪೇಸ್ಟು, ಮತ್ತು ಇದು ಟೊಮೆಟೊ ಪ್ಯೂರಿನೂ ತೊಗೊಂಡಿದ್ದೀನಿ. ನನ್ನ ಮಕ್ಕಳಿಗೆ ಟೊಮೆಟೊ ಹಾಗೆ ತಿನ್ನೋಕ್ಕಾಗಲ್ಲ, ಅದಕ್ಕೆ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಪಾಸ್ತಾ ಈ ಥರ ಕುದ್ದಿದೆ ಇಲ್ಲ ಅಂತ ನೋಡಲಿಕ್ಕೆ ಚೆಕ್ ಮಾಡಬೇಕು. ಆಗಿದೆ ಆದಮೇಲೆ ಹಾಗೇನಾದರೂ ಇದು ಅನಿಸಿದ್ರೂ ಈ ಥರ ಚೆಕ್ ಮಾಡಿ. ಫಸ್ಟು ಸಾಸಿವೆ ಕಾಳು ಹಾಕ್ಕೋಬೇಕು. ಹಾಗೆ ಕಡಲೆಬೇಳೆ ಹಾಕ್ಕೊಂಡು, ಉದ್ದಿನಬೇಳೆ ಹಾಕ್ಕೊಂಡು ಅದು ಸ್ವಲ್ಪ ಹುರಿ ಮಟ ಫ್ರೈ ಆಗೋ ಮಟ. ಹಾಗೆ ಚಿಲ್ಲಿ, ಒಣ ಚಿಲ್ಲಿ ಹಾಕ್ತಾರೆ. ಆನಿಯನ್ ಫ್ರೈ, ಬ್ರೌನ್ ಕಲರ್ ಫ್ರೈ ಆಗೋ ಮಟ ಸ್ವಲ್ಪ ಹುರಿದು ತಕ್ಕಂಗೆ ಸಾಲ್ಟು. ಹಾಗೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ
ಪಾಸ್ತಾದಲ್ಲಿ ಕೂಡ ಹಾಕಿದ್ವಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಪಾಸ್ತಾ ಬೆಂದಿದೆ, ಚೆನ್ನಾಗಿ ಕಾಣ್ತಾ ಇದೆ, ಬೆಂದಿದೆ. ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೀನಿ, ಆನಿಯನ್ ಇದಾದ್ಮೇಲೆ. ಈ ಥರ ಲಿಡ್ ಮುಚ್ಚಿ ಇಟ್ಟಿದ್ದೆ, ಸ್ವಲ್ಪ ಮುಚ್ಚಿ ಫ್ರೈ ಆದಮೇಲೆ ಹೀಗೆ ನೀವು ಇಷ್ಟೇನೆ ತಗೊಂಡು ಒಂದು ಬೌಲಲ್ಲಿ ಇಟ್ಕೊಂಡು ಕೂಡ ದೊಡ್ಡೋರಿಗೆ ಉಪ್ಪಿಟ್ಟು, ನಾರ್ಮಲ್ ರವಾ ಉಪ್ಪಿಟ್ಟು ಮಾಡ್ಬೋದು. ಮತ್ತು ಈಗ ಪಾಸ್ತಾ ಸೇರಿಸ್ತಾ ಇದ್ದೀನಿ. ಆಮೇಲೆ ಹೀಗೆ ಮಿಕ್ಸ್ ಮಾಡಬೇಕು. ಅದ್ರ ನೀರು ಹಾಕಬಾರ್ದು, ಪಾಸ್ತಾ ನೀರು. ಈಗ ನಮ್ಮದು ಪಾಸ್ತಾ ಉಪ್ಪಿಟ್ಟು ರೆಡಿಯಾಗಿದೆ. ಇನ್ನೂ ನಿಮಗೆ ವೆಜಿಟೇಬಲ್ಸ್ ಬೇಕಂದರೆ ಕೂರಿಸ್ಕೋಬೋದು. ಸರ್ವ್ ಮಾಡಿ ಪಾಸ್ತಾ ಉಪ್ಪಿಟ್ಟು ರೆಡಿಯಾಗಿದೆ.